ಈಗ ನಾವು ನೋಡಕ್ಕೆ ಹೊರಟಿರುವಂಥ ನಂದಿ ಸಾಮಾನ್ಯದ್ದಲ್ಲ. ಇದು ಸುಮಾರು 12 ಅಡಿ ಎತ್ತರ 20 ಅಡಿ ಉದ್ದ ಇರುವಂಥ ಏಕಶಿಲಾ ವಿಗ್ರಹ ನಂದಿ ವಿಗ್ರಹ ಆಗಿದೆ ಇದು. ಆಮೇಲೆ ನಮ್ಮ ದೇಶದಲ್ಲಿ ನಮ್ಗೆ ಯಾವ ಫಾದರ್ಸ್ ಡೇ ಮದರ್ಸ್ ಡೇ ಅವಶ್ಯಕತೆ ಇಲ್ಲ. ಜನ್ಮ ಕೊಟ್ಟಂಥ ತಂದೆ ತಾಯಿನ ನೆನೆಸ್ಕೊಳ್ಳಿಕ್ಕೆ ನಮ್ಮ ಪ್ರತಿ ಉಸಿರು ಬಿಡೋದ್ರಲ್ಲಿ ಉಸಿರು ಎಳ್ಕೊಳ್ಳೋದ್ರಲ್ಲಿ ಅವ್ರು ನೆನೆಸ್ಬೇಕು ನಾವು. ಹಾಯ್, ಹೆಲೋ, ನಮಸ್ಕಾರ. ಕಡ್ಲೆಕಾಯಿ ಕಡ್ಲೆಕಾಯಿ, ತಾಜಾ ತಾಜಾ ಕಡ್ಲೆಕಾಯಿ, ಗರ್ಮ ಗರಂ ಕಡ್ಲೆಕಾಯಿ, ಬೆಂಗಳೂರು ನಗರದ ಬಸವನ ಪರಿಚಯ, ಬಡವರ ಬಾದಾಮಿ ಕಡ್ಲೆಕಾಯಿ. ಅರೆರೆ, ಬಸವಣ್ಣಂಗೂ ಕಡ್ಲೆಕಾಯಿಗೂ ಏನೋ ಕನೆಕ್ಟಿವಿಟಿ ಇರಬೇಕಲ್ಲ. ವೆಲ್ಕಮ್ ಟು ಟೆಂಪಲ್ ರನ್. ಈಗ ನಾವು ನೋಡಕ್ಕೆ ಹೊರಟಿರುವಂಥ ನಂದಿ ಸಾಮಾನ್ಯದ್ದಲ್ಲ. ಭಾರತದಲ್ಲಿ ಏಕಶಿಲಾ ನಂದಿ 4 ಅದರಲ್ಲಿ ಈ ನಂದಿ ಅಥವಾ ಈ ಬಸವಣ್ಣ 2ನೇ ಸ್ಥಾನವನ್ನು ಪಡ್ಕೊಂಡಿದೆ. ಈ ನಂದಿ ಅಥವಾ ಬಸವಣ್ಣ ಅಂತ ನಾವೇನು ಕರಿತೀವಿ 12 ಅಡಿ ಎತ್ತರ, 21 ಅಡಿ ಉದ್ದ ಹಾಗೂ 8 ಅಡಿ ಅಗಲ ಇದೆ. ಬನ್ನಿ ನೋಡೋಣ. ನಮ್ಮ ಜೊತೆ ಇವತ್ತು ದೊಡ್ಡ ಬಸವಣ್ಣ ದೇವಾಲಯದ ಪ್ರಧಾನ ಅರ್ಚಕರಾದಂಥ ಶ್ರೀಯುತ ಸುನಿಲ್ ಕುಮಾರ್ ಅವರಿದ್ದಾರೆ. ಅರ್ಚಕರೇ ನಮಸ್ಕಾರ. ಬಸವನ ಗುಡಿ ಅಂತಿದ್ದಾಗೆ ನಮಗೆ ದೊಡ್ಡ ಗಣೇಶ ಅಫ್ಕೋರ್ಸ್ ಫಸ್ಟ್ ಜ್ಞಾಪಕಕ್ಕೆ ಬರುತ್ತೆ. ಅದರ ಜೊತೆಗೆ ಮತ್ತೊಂದು ಪ್ರಖ್ಯಾತಿ ಪಡೆದಿರುವಂಥದ್ದು ದೊಡ್ಡ ಬಸವಣ್ಣ. ಸೊ ಈ ಬಸವಣ್ಣ ಹೇಗೆ ಪ್ರಾರಂಭ ಆಯಿತು, ಅಥವಾ ಇದು ಉದ್ಭವ ಆಗಿದ್ದ, ಅಥವಾ ಅಫ್ಕೋರ್ಸ್ ನಾವೆಲ್ಲರೂ ಕೇಳಿದ ಹಾಗೆ ಕೆಂಪೇಗೌಡರು, ಇದು ಅವರಲ್ಲಿ ಒಂದು ಕತೆ ಇದೆ. ಸೊ ಅವರೇ ಬಂದು ಇದನ್ನು ಸ್ಥಾಪನೆ ಮಾಡಿದ್ದ, ಹೇಗೆ? ಇದು ದೊಡ್ಡ ಬಸವಣ್ಣ ದೇವಸ್ಥಾನ, ಬಸವನಗುಡಿ, ಬೆಂಗಳೂರು ದಕ್ಷಿಣ ಭಾಗದಲ್ಲಿರುವಂಥ ಒಂದು ಪುರಾತನ ಪ್ರಸಿದ್ಧವಾದ ಬಸವಣ್ಣನ ವಿಗ್ರಹ ಇದು. ಇದು ಸುಮಾರು 12 ಅಡಿ ಎತ್ತರ 20 ಅಡಿ ಉದ್ದ ಇರುವಂಥ ಏಕಶಿಲಾ ವಿಗ್ರಹ ನಂದಿ ವಿಗ್ರಹ ಆಗಿದೆ ಇದು. ಇದು ಈಶ್ವರನ ವಾಹನ ನಂದಿ. ಇದು ಸುಮಾರು 1537ರಲ್ಲಿ ಕೆಂಪೇಗೌಡರು ಈ ಪ್ರದೇಶನೆಲ್ಲ ಆಳ್ತಾ ಇದ್ರು. ಆಗಿನ ಕಾಲದಲ್ಲಿ ಇಲ್ಲಿ ರೈತರು ಹೆಚ್ಚಾಗಿ ಕಳೆಕಾಯಿ ಬೆಳೆ ಬೆಳೀತಾಯಿದ್ರು. ಆ ಬೆಳೆನೆಲ್ಲ ನಿಜ ರೂಪದಲ್ಲಿ ಒಂದು ಬಸವಣ್ಣ ಬಂದು ತಿಂತಾಯಿತ್ತು ಅಂತ ಒಂದು ಕತೆ ಇದೆ. ಈ ವಿಷಯ ಕೆಂಪೇಗೌಡರಿಗೆ ಗೊತ್ತಾದಾಗ ಈ ರೈತರು ಏನು ಎಲ್ಲ ಕೆಂಪೇಗೌಡರಿಗೆ ತಿಳಿಸಿದಾಗ ಅವರು ಬಂದು ಈ ಬಸವಣ್ಣನ ದರ್ಶನ ಮಾಡಿ ಪೂಜೆ ಮಾಡಿಸ್ಕೊಂಡು ಹೋದಾಗ ಅವ್ರಿಗೆ ಕನಸಲ್ಲಿ ಬಸವಣ್ಣ ಹೋಗಿ ಈ ಥರ ನಾನು ಇಲ್ಲಿ ನೆಲೆಸಿದ್ದೀನಿ, ದೇವಸ್ಥಾನ ಕಟ್ಟು ಅಂತ ಒಂದು ಆಜ್ಞೆ ಆಯ್ತಂತೆ. ಆಗ ಅವರು 1537ರಲ್ಲಿ ಈ ದೇವಸ್ಥಾನನ ಜೀರ್ಣೋದ್ಧಾರ ಮಾಡಿದ್ದಾರೆ ಅಂತ ಒಂದು ಕತೆ ಇದೆ. ಹಾಗೂ ಇಲ್ಲಿ ಬಸವಣ್ಣನ ಪಾದದಲ್ಲಿ ಆಗಿನ ಕಾಲದಲ್ಲಿ ವೃಷಭಾವತಿ ನದಿ ಅಂತ ಒಂದು ಹುಟ್ಟಿ ಹರಿತಾ ಇತ್ತಂತೆ. ಅದು ಇವತ್ತಿಗೂ ಶಾಸನ ಇದೆ, ನೋಡ್ಬೋದು. ಪಶ್ಚಿಮ ದಿಕ್ಕಿಗೆ ಹರಿತಾ ಇತ್ತು ಅಂತ ಒಂದು ಕತೆ. ಆ ನೀರು ಆವತ್ತಿನ ದಿವಸಕ್ಕೆ ಅದು ಒಂದು ಔಷಧಿ ರೂಪದಲ್ಲಿ ಎಲ್ರಿಗೂ ಪ್ರೋಕ್ಷಣೆ ಮಾಡ್ತಾಯಿದ್ರು ಅಂತ ಒಂದು ಕತೆ ಇದೆ. ಅಂದಿನಿಂದಲೂ ತಾವು ಬೆಳೆದಂಥ ಮೊದಲನೇ ಬೆಳೆ ಕಡಲೆಕಾಯಿ ಬೆಳೆನ ತಂದು ದೇವರಿಗೆ ನೈವೇದ್ಯ ಮಾಡಿಸಿ ಪ್ರಸಾದ ರೂಪದಲ್ಲಿ ಕೊಟ್ಟು ಔಷಧಿ ಅಂತಲೂ ಕೊಡ್ತಾಯಿದ್ರು. ತುಂಬ ರೋಗಗಳು ಗುಣವಾಗ್ತಿತ್ತಂತೆ.
ಹಾಗಾಗಿ ಅದು ಪ್ರಚಾರ ಆಗಿ ಎಲ್ಲರೂ ಬಂದು ಸೇರಿ ತಾವು ಬೆಳೆದಂಥ ಕಳಕ ಬೆಳೆನೆಲ್ಲ ತಂದು ಹಂಚ್ತಾ ಇದ್ದಂಗೆ ಪ್ರತಿ ವರ್ಷ ಅದು ವ್ಯಾಪಾರರಿಗೆ ತಿರುಕೊಂಡು ಇವತ್ತಿನ ದಿವಸ ಹೆಚ್ಚಾಗಿ ಬಂದು ನಮ್ಮ ಸುತ್ತಮುತ್ತಲ ತಮಿಳುನಾಡು, ಆಂಧ್ರ ಎಲ್ಲ ಕಡೆಯಿಂದನೂ ರೈತರು ಬಂದು ಇಲ್ಲಿ ಮಾರಾಟ ಮಾಡಿ ತಾವು ತಂದಂಥ ಎಲ್ಲ ಫಸಲು ಬೆಳೆನ ಖಾಲಿ ಮಾಡ್ಕೊಂಡು ಹೋಗ್ತಾರೆ ಅಂತ ಇವತ್ತು ಅದೊಂದು ಪ್ರತೀತಿ ಇದೆ. ಹಾಗೆ ಇಲ್ಲಿ ಎಲ್ಲ ಹಬ್ಬಕ್ಕೂ ಇಲ್ಲಿ ವಿಶೇಷವಾದ ಅಲಂಕಾರ ಇರುತ್ತೆ. ಕಾರ್ತಿಕ್ ಮಾಸದಲ್ಲಿ ಕಡೆ ಸೋಮವಾರ ಮಂಗಳವಾರ ಕಡಲೆಕಾಯಿ ಪರಿಷೆ ಜಾತ್ರೆ ಅಂತ ನಡೆಯುತ್ತೆ. ಅವತ್ತಿನ ದಿವಸ ರಾತ್ರಿ ದೀಪೋತ್ಸವ ಇರುತ್ತೆ, ಡೊಳ್ಳು ಕುಣಿತಾ ಇರುತ್ತೆ, ಧ್ವಜಸ್ತಂಭ, ನಂದಿಜ್ವದ ಎಲ್ಲ ಇಲ್ಲಿ ಕುಣಿತಾ ಇರುತ್ತೆ. ಭಕ್ತರು ಬಂದು ಇಲ್ಲೆಲ್ಲ ಅವತ್ತಿನ ದಿವಸ ಇಲ್ಲಿ ದೇವ್ರನ್ನ ದರ್ಶನ ಮಾಡ್ತಾರೆ ಅಂತ ಒಂದು ಕಥೆ ಇದೆ ಇಲ್ಲಿ. ಆಮೇಲೆ ಅಲ್ಲಿ ಬಸವಣ್ಣನ ಅಕ್ಕಪಕ್ಕ 2 ಕಂಬಗಳಿದೆ. ಆ ಕಂಬದಲ್ಲಿ ವಿಶೇಷವಾದಂಥ ಒಂದು 4 ಚಿತ್ರಗಳನ್ನ ನೋಡಿದ್ವಿ. ಆ್ಯಕ್ಚುಲಿ ಎಡಗಡೆ ಕಂಬದಲ್ಲಿ 1-2 ಚಿತ್ರ ಇದೆ ಮತ್ತು ಬಲಗಡೆ 1-2 ಚಿತ್ರ ಇದೆ. ಅದು ಯಾರ್ದು? ಇಲ್ಲಿ ದೇವಸ್ಥಾನ ಕಟ್ಟಂಥ ಕೆಂಪೇಗೌಡರು ಅವ್ರ ವಿಗ್ರಹನ ಮರಿ ಕೆಂಪೇಗೌಡ ಅಂತ ತಂದೆ ಮಗಂದು ಹಾಗೂ ಅವರ ಹೆಂಡತಿ ಸೊಸೆದೂ ಎಲ್ಲ ವಿಗ್ರಹಗಳನ್ನ ಇಲ್ಲಿ ದೇವ್ರ ಮುಂದೆನೇ ಕೆತ್ತಲಾಡ್ಬಿಟ್ಟಿದೆ. ಧನ್ಯವಾದಗಳು ಇಷ್ಟು ವಿಚಾರ ತಿಳಿಸೋದಕ್ಕೆ. ತುಂಬ ಥ್ಯಾಂಕ್ಸ್. ಹಿಂದೆ ಬಹುಶಃ ನೀವೆಲ್ಲರೂ ಒಂದು ಗೇಟ್ ನೋಡ್ತಿರ್ಬೋದು ಅನ್ಕೋತೀನಿ. ಬಹಳ ವರ್ಷಗಳ ಹಿಂದೆ ಅಲ್ಲಿಂದ ಆ ಗೇಟ್ ಓಪನ್ ಮಾಡಿದ್ರೆ ಕೆರೆ ಇತ್ತಂತೆ. ಸೊ ಬಹುಶಃ ಅಫ್ಕೋರ್ಸ್ ಇವಾಗಿಲ್ಲ ಕೆರೆ, ಆದರೆ ಬರೀ ಆ ಒಂದು ಗೇಟ್ ಮಾತ್ರ ಉಳ್ಕೊಂಡಿದೆ ಅಷ್ಟೇ. ಆ ಕಾಲದಲ್ಲಿ ಅದೊಂದು ದೊಡ್ಡ ಬೃಹದಾಕಾರದ ಕೆರೆ ಆಗಿತ್ತು ಅದ್ರ ಹಿಂದೆ. ಅಫ್ಕೋರ್ಸ್ ಬಸವನಗುಡಿಲಿದ್ದೀವಿ, ಬಸವಣ್ಣನ ದೇವಾಲಯದಲ್ಲಿದ್ದೀವಿ. ಇಲ್ಲಿನ ಪ್ರಮುಖರು ಹಾಗೂ ಸ್ಥಳೀಯರು ಆದಂಥ ಹಿರಿಯ ರಾಜಗುರು ಆದಂಥ ಶ್ರೀಯುತ ದ್ವಾರಕಾನಾಥ್ ಅವರ ಮಗನಾದಂಥ ಗುಹಾ ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ. ತಾವು ಸ್ಥಳೀಯರು, ಇಲ್ಲೇ ಹುಟ್ಟು ಬೆಳೆದವರು, ಕಡಲೆಕಾಯಿ ಪರಿಷೆ ವಿಶೇಷತೆ ಗೊತ್ತಿದೆ. ಬಸವಣ್ಣ ಅವರು ಅಫ್ಕೋರ್ಸ್ ನಾನು ಹೆಚ್ಚಿಗೆ ಹೇಳೋ ಅಗತ್ಯ ಇಲ್ಲ, ಯಾಕಂದರೆ ಅದು ನಿಮ್ಮ ಬಾಯಿಂದ ಕೇಳಬೇಕು ಅಂತ ನನಗೆ ಆಶಯ. ಸೊ ನಿಮ್ಮ ಕನೆಕ್ಟಿವಿಟಿ ಮತ್ತು ನಿಮ್ಮ ನಂಬಿಕೆ. ನಾನು ಹುಟ್ಟು ಬೆಳೆದಿದ್ದಿಲ್ಲೇ ಎನ್ನಾರ್ ಕಾಲೋನಿನಲ್ಲಿ, 2 ಬೀದಿ ಈ ಕಡೆಗೆ. ನಮ್ಮ ತಂದೆ ನಮ್ಮ ತಾಯಿ ಇಬ್ರು ಇಲ್ಲಿಗೆ ಸ್ಥಳೀಯರೇನೆ. ಇಲ್ಲಿಗೆ ಬರಬೇಕು ಅಂತಂದರೆ ಚಿಕ್ಕ ವಯಸ್ಸಲ್ಲಿ ಇಟ್ ಯೂಸ್ ಟು ಬಿ ಮೋರ್ ಆಫ್ ಎ ಫನ್. ಓಕೆ, ದೇವ್ರಿದೆ ಇಲ್ಲಿ ಅನ್ನೋದು ಆಮೇಲೆ ನಮ್ಗೆ ಅರ್ಥ ಆಗಿದ್ದು. ಬಟ್ ಇಲ್ಲಿಗೆ ಬಂದ್ರೆ ಈ ವಾತಾವರಣ ನೀವೇ ನೋಡಿದಿರ. ಈಗಾದ್ರೂ ಸ್ವಲ್ಪ ಜನ ಬರ್ತಾರೆ, ಟೂರಿಸ್ಟ್ಗಳು ಬರ್ತಾರೆ, ಅದೆಲ್ಲ ಆಗ್ತದೆ. ಬಟ್ ಅವಾಗಂತೂ ಒಂಥರ ಕಾಡೇ ಇತ್ತು ಇಲ್ಲಿ. ಕಸಿನ್ಸ್ ಎಲ್ಲ ಇಲ್ಲಿ ಬರ್ತಾ ಇದ್ವಿ, ಆಟ ಓಟ ಪಾಠ ಎಲ್ಲ ನಡೀತಾ ಇತ್ತು. ಇಟ್ ವಾಸ್ ಫನ್. ಆಮೇಲೆ ನಮ್ಮ ಕಳೆಕಾಯಿ ಪರಿಷೆ ಅಂತ ನೀವು ಹೇಳಿದ್ರಿ, ಕಳೆಕಾಯಿ ಪರಿಷೆನಲ್ಲಿ ಇವಾಗ ಅಫ್ಕೋರ್ಸ್ ಅದೆಲ್ಲ ಇದೆಯೋ ಇಲ್ಲೋ ಗೊತ್ತಿಲ್ಲ ನನಗೆ. ಈ ಒಂದು ಇದು ಸಿಗೋದು ನೀವು ನೋಡಿರ್ಬೋದು, ಕನ್ನಡಿ ಒಳಗಡೆ ನೋಡಿದ್ರೆ ಅದ್ರೊಳಗಡೆ ಬೇರೆ 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 ಮುರಿದಿರೋ ಗ್ಲಾಸ್ ವಿಶೇಷವಾಗಿ ಅದನ್ನ ತಗೊಳ್ಬೇಕು ಅಂತ. ಅದನ್ನ ನಮ್ ಚಿಕ್ಕಪ್ಪ ಸೋಮು ಅಂತ ಇದ್ದ, ಅವನ್ನ ನಮ್ಗೆ ಅದನ್ನೆಲ್ಲ ಕೊಡಿಸ್ತಾ ಇದ್ವಿ. ಆಮೇಲೆ ಹೋಗ್ತಾ ಹೋಗ್ತಾ ನಂದಿ ಅಂತಂದ್ರೆ ಇಟ್ ಇಸ್ ಗಿವಿಂಗ್ ಜಾಯ್. ಈಶ್ವರನ್ ಸ್ವರೂಪನೇ ಅದು, ಸದಾಶಿವನ ಸ್ವರೂಪನೇ, ಅವನ ವಾಹನ ಕೂಡ ಹೌದು. ಇಲ್ಲಿ ಬಂದು ಯಾವಾಗ ನಮಗೂ ವಯಸ್ಸು ಜಾಸ್ತಿ ಆಗ್ತಾ ಇದ್ದಂಗೆ ನಮ್ಮಲ್ಲೂ ದೈವತ್ವ ಅಥವಾ ಆ ದೇವರ ಮೇಲೆ ಒಂದು ನಂಬಿಕೆ ಸಾಧಾರಣವಾಗಿ ಎಲ್ರಿಗೂ ಜಾಸ್ತಿ ಆಗುತ್ತೆ. ಅದೇ ರೀತಿ ಪಕ್ಕದಲ್ಲಿರುವಂಥ ದೊಡ್ಡ ಗಣೇಶನ ದೇವಸ್ಥಾನ ಇದು ಎಲ್ಲ ಒಂಥರ ಇಟ್ ಇಸ್ ಹೋಮ್ ಟು ಅಸ್. ಬಸವನ ಗುಡಿ ಅಂದ ತಕ್ಷಣನೇ ಮೊದಲನೇ ಜ್ಞಾಪಕ ಬರೋದು ಇದು, ನೆಕ್ಸ್ಟ್ ವಿದ್ಯಾರ್ಥಿ ಭವನ. ಹೌದು, ಬಸವನ ಗುಡಿ ಒಂಥರ ದೇವರು ಪ್ಲಸ್ ಊಟ ತಿಂಡಿ, ಇಟ್ ಇಸ್ ಎ ಮಿಕ್ಸ್. ಪ್ರಸಾದನೂ ಆಗ್ಬೋದು ಅಥವಾ ರೆಸ್ಟೋರೆಂಟ್ಸು ಆಗ್ಬೋದು. ಹಾಗೆ ನಮ್ಗೆ ದಿಸ್ ಇಸ್ ದಿ ಅರ್ಲಿಯೆಸ್ಟ್ ಮೆಮೊರೀಸ್ ದಟ್ ವಿ ಹ್ಯಾವ್ ಆಫ್ ದಿಸ್ ಪರ್ಟಿಕ್ಯುಲರ್ ಪ್ಲೇಸ್. ಅಂಡ್ ಇಟ್ಸ್ ಲೈಕ್ ಕಲ್ಚರಲ್ ಹಬ್ ಬಸವನ ಗುಡಿ ಅಂತಿದ್ದ ಹಾಗೆ. ನಮ್ಮಲ್ಲಿ ಪಾಸಿಟಿವಿಟಿ ಕ್ರಿಯೇಟ್ ಆಗಬೇಕು ಅಂತಂದ್ರೆ ಒಂದು ದೇವರು ಕಾಣದ ಕೈ ಅದು. ನಾವು ಏನು ನಾವು ಅನ್ಕೊಳ್ದೇ ಇರೋವಂಥದ್ದನ್ನ ಒಂದು ಸಾಧ್ಯ ಆಗುವಂಥ ಒಂದು ಶಕ್ತಿ ಅದು. ಅದಕ್ಕೆ ಹೇಳೋದು, ಎಲ್ಲೇ ಹೋದ್ರೂ ನಮ್ಮ ಸಂಪ್ರದಾಯ ಅಥವಾ ಧರ್ಮನ ನಾವು ಬಿಡಬಾರ್ದು ಅಂದ್ರೆ, ಈಗ ಹೊರದೇಶಗಳಲ್ಲೂ ನಾವು ಹೋಗ್ತೀವಿ, ಎಷ್ಟೋ ಒಂದ್ಕೊಂಡ್ ಜನ ಅನ್ಕೊಂಡ್ಬಿಟ್ಟಿರ್ತಾರೆ ಅಲ್ಲಿ ಹೋದ್ರೆ ಇರಪ್ಪ ಏನು ಮಾಡೋದೇ ಇಲ್ಲ ಅಂತ. ಬಟ್ ಅದಲ್ಲ,
ಖಂಡಿತವಾಗ್ಲೂ ನಾನು ನೋಡಿದ್ದೀನಿ. ಅವ್ರ ಮನೆ ಮುಂದೆ ಬೃಂದಾವನ ಇಟ್ಟಿರ್ತಾರೆ, ತುಳಸಿ ಪೂಜೆ ಮಾಡ್ತಾರೆ. ಯಾವ ದೇಶವು ತಾವು ಹೇಳಿದಾಗ ಯಾರೂ ಕೂಡ ಇದನ್ನ ಮಾಡಬೇಡಿ ಅದು ಮಾಡಬೇಡಿ ಅಂತ ಹೇಳಲ್ಲ. ನಮಗೆ ಅದು ಬರಬೇಕು, ನಮ್ಮಲ್ಲಿ ಬರ್ಬೇಕದು. ನಾವು ಮಾಡಿದಾಗ ನಮ್ಮ ಜನ್ರೇಷನ್, ಖಂಡಿತ. ಫ್ಯೂಚರ್ ಜನ್ರೇಷನ್ ನೋಡ್ತಾರೆ, ಅವರು ಅಭ್ಯಾಸ ಮಾಡ್ತಾರೆ. ಆಮೇಲೆ ನಮ್ಮ ದೇಶದಲ್ಲಿ ನಮ್ಗೆ ಯಾವ ಫಾದರ್ಸ್ ಡೇ ಮದರ್ಸ್ ಡೇ ಅವಶ್ಯಕತೆ ಇಲ್ಲ. ಜನ್ಮ ಕೊಟ್ಟಂತ ತಂದೆ ತಾಯಿನ ನೆನೆಸ್ಕೊಳ್ಳಿಕ್ಕೆ ನಮ್ಮ ಪ್ರತಿ ಉಸಿರು ಬಿಡೋದ್ರಲ್ಲಿ, ಉಸಿರು ಎಳ್ಕೊಳ್ಳೋದ್ರಲ್ಲಿ ಅವ್ರು ನೆನೆಸ್ಬೇಕು ನಾವು. ಸೋಷಿಯಲೈಸ್ ಮಾಡೋದಕ್ಕೆ ಈ ಪಾಶ್ಚಾತ್ಯ ದೇಶಗಳಿಗೆ ಕಾರಣ ಬೇಕು, ಅದರಿಂದ ಇದನ್ನೆಲ್ಲ ಮಾಡಿದ್ರು ಅವರು, ನನ್ನ ಅನಿಸಿಕೆ. ಬಟ್ ವಿ ಡೋಂಟ್ ನೀಡ್ ದಟ್. ನಮ್ಗೆ ಬೇಕಾದಷ್ಟು ಹಬ್ಬ ಹರಿದಿನಗಳಿದೆ, ಅದನ್ನೆಲ್ಲ ನಾವು ಒಟ್ಟಿಗೆ ಆಚರಣೆ ಮಾಡಿದ್ರೆ ಐ ಥಿಂಕ್ ಇಟ್ ವಿಲ್ ಬಿ ಅ ವಂಡರ್ಫುಲ್ ಪ್ಲೇಸ್. ಸೊ ಅದಕ್ಕೆಲ್ಲ ಮೂಲ ಕಾರಣ ಅಫ್ಕೋರ್ಸ್ ದೇವರನ್ನ ನಂಬೋಂಥದ್ದು ಎಲ್ಲ ಒಗ್ಗೂಡಿ. ಥ್ಯಾಂಕ್ ಯು ಸರ್. ಇಷ್ಟೊತ್ತು ನಿಮ್ಮ ಅನಿಸಿಕೆಗಳು ಹೇಳಿದ್ರಿ ದೇವರು ಹಾಗೂ ಅವರ ನಂಬಿಕೆ. ಧನ್ಯವಾದಗಳು. ಥ್ಯಾಂಕ್ ಯು. ಸೊ ನೋಡಿದ್ರಲ್ಲ, ಒಂದು ವಿಶೇಷವಾದಂಥ ಸಂಚಿಕೆ ದೊಡ್ಡ ಬಸವಣ್ಣ ದೇವಾಲಯದ ಬಗ್ಗೆ. ಓಕೆ, ನಿಮ್ಮನ್ನು ಮುಂದಿನ ಸಂಚಿಕೆಯಲ್ಲಿ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ವಿಶೇಷವಾದಂಥ ಟೆಂಪಲ್, ವಿಶೇಷವಾದಂಥ ಜಾಗ. ನಾನು ನಿಮ್ಮ ಕನ್ನಡದ ಹುಡುಗಿ ನಮಿತಾ ರಾವ್, ತೆರೆ ಹಿಂದೆ ವಿಕ್ರಮ್ ಸೂರಿ, ಇಬ್ಬರು ಕೂಡ ಸೈನಿಂಗ್ ಆಫ್. ಅಫ್ಕೋರ್ಸ್ ನಮ್ಮ ನವೀನಿರ್ಮಿತಿ ಚಾನಲ್ನ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಟಿಲ್ ದೆನ್ ಟೇಕ್ ಕೇರ್. ನಮಸ್ಕಾರ.